ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾನೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿಬಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣದ್ಯಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿ ಪ್ರಪನ್ನಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರ್ಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಭತ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನೂಪಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ
ಪ್ರಾಪುರೋಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತದಿಧ್ರಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರುನ್ಮಮ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯ ಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ನಮಃ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿ ಶ್ರೀಮನ್ಯಾಯಸುಧೆಯ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ. ಈ ಸಮನ್ವಯ ಅಧ್ಯಾಯದಲ್ಲಿ ಎರಡನೇ ಪಾದ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯದ ವಿಚಾರ ನಡೆಯುತ್ತಾ ಇದೆ. ಎರಡನೇ ಪಾದದಲ್ಲಿ ನಾಲ್ಕನೇ ಅಧಿಕರಣ ಅಂತರಾಧಿಕರಣ ಅಂತ ಕರೆದಿದ್ದಾರೆ. ಅಂತರ ಓಂ ಅಂತರ ಉಪಪತ್ತೇಹೇ ಓಂ ವೇದವ್ಯಾಸರ ಸೂತ್ರ. ಈ ಸೂತ್ರಕ್ಕೆ ಏನು ಅರ್ಥ ಬರೆದ್ರು? ಶ್ರುತಿಯಲ್ಲಿರತಕ್ಕಂತಹ ವಾಕ್ಯಕ್ಕೆ ಅನುಗುಣವಾಗಿ ಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಯೇಷ ಆತ್ಮೇತಿ ಹೋವಾಚ ಎಂಬುವ ಈ ವಾಕ್ಯಕ್ಕೆ ತಕ್ಕಂತೆ ಅಂತರಹ ಅಂದ್ರೆ ಕಣ್ಣಿನಲ್ಲಿದ್ದು ರಮಣ ಮಾಡತಕ್ಕಂಥವನು, ಕಣ್ಣಿನಲ್ಲಿದ್ದು ಸುಖವನ್ನ ಪಡತಕ್ಕಂಥವನು ಎಂಬುವ ಅರ್ಥ ಓಂ ಅಂತರ ಉಪಪತ್ತಿ, ಅಂತರ ಎಂಬ ಶಬ್ದಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಿ ಕಣ್ಣಿನಲ್ಲಿದ್ದು ಸುಖವನ್ನ ಪಡತಕ್ಕಂಥವನು ಅಂತ ನೀವಂದ್ರಿ. ಅಂದ್ರೆ ಕಣ್ಣಿನಲ್ಲಿದ್ದ ಪರಮಾತ್ಮ ಸುಖವುಳ್ಳವನು ಅಂತ ನೀವಂತ ಇದ್ದೀರಿ. ಇದರ ಮೇಲೆ ಪ್ರಶ್ನೆ ಬಂತು. ಹಿಂದಿನ ಪಾಠದಲ್ಲಿ ಕೇಳಿದ್ದೇವೆ, ಅಯುಕ್ತಂಚ ಸುಖ ಸಂಬಂಧ ಅಭಿಧಾನಂ. ಸೂತ್ರದಲ್ಲಿ ಅಂತರ ಅಂದ್ರೆ ಸುಖ ಉಳ್ಳವನು, ಸುಖದ ಸಂಬಂಧ ಉಳ್ಳವನು ಅಂದ್ರಿ. ಶ್ರುತಿಯಲ್ಲಿ ಸುಖದ ಸಂಬಂಧ ಎಲ್ಲಿ ಹೇಳಾರ್ರಿ? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ. ಕಂ ಬ್ರಹ್ಮ ಅಂದ್ರೆ ಸುಖರೂಪನಾದವನು ಬ್ರಹ್ಮ.
ಬ್ರಹ್ಮ ಸುಖ ಸ್ವರೂಪಿ ಇಷ್ಟೇ ಹೇಳಿದ್ದಾರೆ. ಅಂದ್ರೆ ಶ್ರುತವು ಸುಖ ಮಾತ್ರ ಅಭಿಧಾನಾದ, ಶ್ರುತಿಯಲ್ಲಿ ಸುಖ ಸ್ವರೂಪ ಅಂತ ಅಷ್ಟೇ ಹೇಳಿದ್ದಾರೆ. ಪರಮಾತ್ಮನಿಗೆ ಸುಖದ ಸಂಬಂಧ ಇದೆ, ಸುಖ ಉಳ್ಳವನು ಅಂತ ಹೇಳಿಲ್ಲಲ್ಲ. ಅಂದ್ರೆ ಇತ್ಯತೋ ಅನ್ಯಥಾ ವ್ಯಾಚಷ್ಟೇ, ಈ ರೀತಿ ಆಕ್ಷೇಪ ಬಂದರೆ ಮುಂದಿನ ಸೂತ್ರ ಹೊರಟಿದೆ. ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ಅಂದ್ರೆ ಚಕ್ಷುರಂತಸ್ಥನಾದವನು, ಕಣ್ಣಿನೊಳಗಿದ್ದವನು, ಶ್ರೇಷ್ಠವಾದ ಸುಖ ಉಳ್ಳವನು ಅಂತ ಹೇಳಿದ್ದರಿಂದಲೇನೆ ಕಣ್ಣಿನೊಳಗಿದ್ದವನು ವಿಷ್ಣುವೇ ಅಂತ ನಿರ್ಣಯವಾಗುತ್ತಾ ಇದೆ ಅಂತ ಅಭಿಪ್ರಾಯ. ಯಾಕೆಂದ್ರೆ ಪ್ರಶ್ನೆ ಬಂದಿತ್ತು ಅಂತರಾಧಿಕರಣದಲ್ಲಿ, ಚಕ್ಷುಸ್ಥನಾದವನು ಯಾರು? ಚಕ್ಷುರಂತಸ್ಥ, ಕಣ್ಣಿನೊಳಗಿದ್ದವನು ಯಾರು? ವಿಷ್ಣುವೋ ಬೇರೆ ಯಾರೋನೋ? ಇಲ್ರೇ, ಕಣ್ಣಿನೊಳಗಿದ್ದವನು ವಿಷ್ಣುವೇ ಅಂತ ಅಲ್ಲಿ ಸಾಧ್ಯ. ಚಕ್ಷುಸ್ಥ ವಿಷ್ಣುರೇವ. ಯಾಕೆ? ಆಚಾರ್ಯರ ಹೇತು ಮುಂದಿನ ಸೂತ್ರ. ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ಅಂತ. ಅಂದ್ರೆ ವಿಶಿಷ್ಟವಾದ ಸುಖವನ್ನು ಹೇಳಿದ್ದಾರೆ ಪರಮಾತ್ಮನಿಗೆ. ಅಂದ್ರೆ ಕಣ್ಣಿನೊಳಗಿದ್ದ ವ್ಯಕ್ತಿ ಈಗ ಪೂರ್ಣವಾದ ಶ್ರೇಷ್ಠವಾದ ಸುಖ ಉಳ್ಳವನು. ಅಂದರೆ ಪೂರ್ಣವಾದ ಸುಖ, ಆ ಶ್ರೇಷ್ಠವಾದ ಸುಖ ಅಂದ್ರೆ ಅದು ಪರಮಾತ್ಮನಿಗೆ ಮಾತ್ರ, ಬೇರೆಯವರಿಗೆ ಇಲ್ಲ. ಅಂದ ಮೇಲೆ ಕಣ್ಣಿನೊಳಗಿದ್ದವನು ಬರೇ ಸುಖ ಸ್ವರೂಪಿ ಅಲ್ಲ, ವಿಶಿಷ್ಟವಾದ ಶ್ರೇಷ್ಠವಾದ ಸುಖ ಉಳ್ಳವು. ಆದ್ದರಿಂದ ಅದು ಪರಮಾತ್ಮನೇ ಅಂತ ನಾವು ತಿಳಿಯಬೇಕು ಅಂತ ಅಭಿಪ್ರಾಯ. ಸೂತ್ರ ಮತ್ತು ಅನುವ್ಯಾಖ್ಯಾನ ಶ್ಲೋಕ ನೋಡೋಣ. ಅದಕ್ಕೆ ನ್ಯಾಯಿಸುವುದೇ ಅರ್ಥ ಏನು ಚಿಂತನೆ ಮಾಡೋಣ. ಸೂತ್ರ ಹೇಳಿ. ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ವಿಶಿಷ್ಟ ಸುಖವತ್ವಾಚ್ಚ ಬ್ರಹ್ಮತ್ವಂಚ ವಿಶಿಷ್ಟತಾ. ಇಷ್ಟು ಶ್ಲೋಕ ನೋಡಿ ಏನರ್ಥ ಅಂದ್ರೆ ಅನುಮಾನ ಮಾಡದಂಗಾಯ್ತ್ರಿ. ಕಣ್ಣಿನೊಳಗಿದ್ದವನು ವಿಷ್ಣುವೇ. ಯಾಕೆ? ಸುಖ ವಿಶಿಷ್ಟಾಭಿಧಾನಾದೇವ ಚ. ಆ ಸೂತ್ರದ ಅರ್ಥವೇ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ವಿಶಿಷ್ಟ ಸುಖವತ್ವಾಚ್ಚ ಅಂದ್ರೆ ಶ್ರೇಷ್ಠವಾದ ಸುಖ ಉಳ್ಳವನು, ಪೂರ್ಣವಾದ ಸುಖ ಉಳ್ಳವನು ಅಂತ ಹೇಳಿದ್ದಾರೆ. ಕಣ್ಣಿನಲ್ಲಿದ್ದ ವ್ಯಕ್ತಿಗೆ ಅವನು ವಿಷ್ಣುವೇ ಆಗಬೇಕು, ಬೇರೆಯವರು ಆಗೋದಿಲ್ಲ ಅಂತ ಅಭಿಪ್ರಾಯ. ಸರಿ, ಇಲ್ಲಿ ಟೀಕಾಕೃತ್ಪಾದರ ವಿಚಾರ ನೋಡಿ, ಏನೇನು ಪ್ರಶ್ನೋತ್ತರಗಳು ಬರುತ್ತದೆ. ನ ಅತ್ರ ಸುಖ ವಿಶಿಷ್ಟ ಶಬ್ದ ತದ್ವತ್ತಾಮಾಚಷ್ಟೇ. ಇಲ್ಲಿ ನೋಡಿ, ಸುಖ ವಿಶಿಷ್ಟಾಭಿಧಾನಾದೇವ ಚ ಅಂತ ವೇದವ್ಯಾಸರ ಸೂತ್ರ. ಇಲ್ಲಿ ಸುಖ ವಿಶಿಷ್ಟ ಎಂಬ ಶಬ್ದ ಇದೆ ಸೂತ್ರದಲ್ಲಿ. ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ಅಂದ್ರೆ ಸುಖ ವಿಶಿಷ್ಟ ಎಂಬ ಶಬ್ದ ಸೂತ್ರದಲ್ಲಿ ಇದೆ. ಸೂತ್ರದಲ್ಲಿ ಇರತಕ್ಕಂತಹ ಈ ಸುಖ ವಿಶಿಷ್ಟ ಎಂಬ ಶಬ್ದ ಸುಖದಲ್ಲಿ ಪೂರ್ಣತ್ವ ರೂಪವಾದ ವೈಶಿಷ್ಟ್ಯವನ್ನ ಹೇಳ್ತಾ ಇದೆ. ಅಂದ್ರೆ ಸುಖವು ಪೂರ್ಣವಾಗಿದೆ ಅಂದ್ರೆ ಸುಖದಲ್ಲಿ ಪೂರ್ಣತ್ವ ಎಂಬ ವೈಶಿಷ್ಟ್ಯ ಹೇಳ್ತಾ ಇದೆ. ಅಂದ್ರೆ ಪೂರ್ಣವಾದ ಸುಖ, ಇಷ್ಟೇ ಅರ್ಥ. ಆ ಪೂರ್ಣವಾದ ಸುಖ ಉಳ್ಳವನು ವಿಷ್ಣು ಅಂತ ಹೇಳಿದ್ದಾರ. ಅಂದ್ರೆ ಸುಖವು ಪೂರ್ಣ ಅಂತ ಹೇಳಿದ್ದಾರೆ ಹೊರತು ಆ ಪೂರ್ಣವಾದ ಸುಖದ ವೈಶಿಷ್ಟ್ಯ ವಿಷ್ಣುವಿಗೆ ಇದೆ ಅಂತೇನು ಹೇಳಿಲ್ಲ ಅಂತ ಪ್ರಶ್ನೆ. ಅಂದ್ರೆ ಸುಖ ವಿಶಿಷ್ಟ. ಸುಖ ವಿಶಿಷ್ಟ ಎಂಬ ಶಬ್ದಕ್ಕೆ ಎಷ್ಟು ಅರ್ಥ? ಸುಖವು ಪೂರ್ಣವಾಗಿದೆ, ಸುಖದಲ್ಲಿ ಪೂರ್ಣತ್ವ ರೂಪವಾದ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ, ಇಷ್ಟೇ ಅರ್ಥ. ಹೊರತು ಸುಖ ಉಳ್ಳವನು ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ ನೋಡಿ. ಅತ್ರ ಸುಖ ವಿಶಿಷ್ಟ ಶಬ್ದ ನ ತದ್ವತ್ತಾಂ ಆಚಷ್ಟೆ ಅಂದ್ರೆ ತದ್ವತ್ತಾಂ ನ ಆಚಷ್ಟೆ. ಸುಖ ವಿಶಿಷ್ಟ ಎಂಬ ಶಬ್ದ ಆ ವಿಶಿಷ್ಟವಾದ ಸುಖ ಉಳ್ಳವನು ಅಂತೇನು ಅರ್ಥ ಹೇಳ್ತಾ ಇಲ್ಲ. ಗೊತ್ತಾಯ್ತೋ ಇಲ್ಲ? ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಟೀಕರಾಯರ ವಾಕ್ಯ ನೋಡಿ.
ಸುಖ ವಿಶಿಷ್ಟ ಎಂಬ ಶಬ್ದ ಸುಖ ಉಳ್ಳವನು ಎಂಬ ಅರ್ಥವನ್ನು ಏನು ಹೇಳ್ತಾ ಇಲ್ಲ. ಹಂಗೆ ಸುಖ ಉಳ್ಳವನು ಎಂಬ ಅರ್ಥ ಹೇಳಿದ್ರೆ ಆವಾಗ ವಿಶಿಷ್ಟ ಎಂಬ ಪದ ವ್ಯರ್ಥ ಅಂತ ಆಗತಾ ಇತ್ತು. ಏನ ಅನುಪಾದೇಯ ಸ್ಯಾತ್. ವಿಶಿಷ್ಟ ಎಂಬ ಪದ ಯಾಕೆ ಸ್ವೀಕಾರ ಮಾಡಿದ್ರು? ವಿಶಿಷ್ಟ ಎಂಬ ಪದವನ್ನು ಸ್ವೀಕಾರ ಮಾಡಬಾರದಾಗಿತ್ತು. ವಿಶಿಷ್ಟ ಎಂಬ ಪದವೇ ವ್ಯರ್ಥ ಅಂತ ಆಗತಾ ಇತ್ತು. ಆದ್ದರಿಂದ ಕಿಂತು ಸುಖಸ್ಯ ವೈಶಿಷ್ಟ್ಯಂ ಪೂರ್ಣತಾ ಲಕ್ಷಣಂ. ವಿಶಿಷ್ಟವಾದ ಸುಖ. ವಿಶಿಷ್ಟವಾದ ಸುಖ ಅಂದ್ರೆ ಅರ್ಥ ಏನು? ಪೂರ್ಣವಾದ ಸುಖ. ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಅಂದ್ರೆ ಪೂರ್ಣವಾದ ಸುಖ ಅಂತ ಹೇಳ್ತಾ ಇದ್ದಾರೆ. ಪೂರ್ಣವಾದ ಸುಖ. ಹಾಗಾದ್ರೆ ಅಂದ್ರೆ ಅವರು ಇಲ್ಲಿ ತನಕ ಅವರ ಅಭಿಪ್ರಾಯ ಪೂರ್ಣವಾದ ಸುಖ, ಪೂರ್ಣತ್ವ ಅಂದ್ರೆ ವೈಶಿಷ್ಟ್ಯ ಎಂಬುದು ಸುಖದಲ್ಲಿ ಹೇಳಿದ್ದಾರೆ ಹೊರತು ಆ ಸುಖ ಉಳ್ಳವನು ವಿಷ್ಣು ಅಂತ ಇಲ್ಲಿ ಹೇಳಿಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೆ ಟೀಕಾರ ಒಂದು ಮಾತು ಹೇಳಿದ್ರು. ಇಲ್ಲಿ ನೋಡಿ, ವಿಶಿಷ್ಟ ಎಂಬ ಪದ ಕೊಡದೇನೆ ಹಿಂದೆನೂ ಪ್ರಶ್ನೆ ಬಂದಿತ್ತು. ಏನು? ಕಣ್ಣೊಳಗಿದ್ದವನು ಯಾರು ಅಂದ್ರೆ ಸುಖ ಉಳ್ಳವನು, ಆದ್ದರಿಂದ ಅವನು ವಿಷ್ಣು ಅಂತ ಇಷ್ಟೇ ಅಂದುಬಿಟ್ಟಿದ್ರೆ ಯದಿಹಿ ಸುಖಾಭಿಧಾನಾತ ಸುಖ ವಿಶಿಷ್ಟಾಭಿಧಾನಾದೇವಚ ಅಂತ ಯಾಕೆ ಸೂತ್ರ? ಸುಖಾಭಿಧಾನಾದೇವಚ ಸಾಕು, ವಿಶಿಷ್ಟ ಎಂಬ ಪದ ಬೇಡ ಬೇಡ ಅಂತ ಆಗಿದ್ರೆ ಅದಕ್ಕೆ ಟೀಕರೆ ಅಂತಾರೆ ಯದಿಹಿ ಸುಖಾಭಿಧಾನಾದಿತ್ತೇವ ಬ್ರೂಯ. ಸುಖಾಭಿಧಾನ ಅಂದರೆ ಕೇವಲ ಸುಖವನ್ನು ಹೇಳಿದ್ದರಿಂದ ಅಂತ ಇಷ್ಟೇ ಹೇತು ಮಾಡಿಬಿಟ್ಟಿದ್ರೆ ತದಾ ಸುಖಸ್ಯ ಅನ್ಯತ್ರಾಪಿ ಸದ್ಭಾವೇನ ವ್ಯಭಿಚಾರ ಸ್ಯಾತ್. ಸುಖ ಹೇಳಿದ್ದರಿಂದ ಕಣ್ಣೊಳಗಿದ್ದವನು ವಿಷ್ಣು ಅಂದ್ರೆ ಇದು ಸರಿ ಹೋಗಲ್ಲ, ವ್ಯಭಿಚಾರ ಬರ್ತದೆ ಅನುಮಾನಕ್ಕೆ. ಅಕ್ಷಿಷ್ಟಃ ವಿಷ್ಣು ಕುತಃ ಹೇತು ಸುಖಾಭಿಧಾನ ತಂದ್ಬಿಟ್ರೆ ಸುಖ ಹೇಳೋದು ಅಂದ್ರೆ ಸುಖದ ಹೇಳುವಿಕೆ. ಸುಖ ಎಂಬುದು ಜೀವನಿಗೂ ಹೇಳಿದ್ದಾರೆ, ಜೀವನಿಗೂ ಸುಖ ಇದೆ. ಸುಖಾಭಿಧಾನಾತ್ ಎಂಬ ಹೇತು ಜೀವನಲ್ಲಿದೆ, ಆದ್ರೆ ಜೀವ ವಿಷ್ಣು ಅಲ್ಲ ಅವನು ಅಂತ ವ್ಯಭಿಚಾರ ಬರುತ್ತದೆ. ಕೇವಲ ಸುಖಾಭಿಧಾನಾತ್ ಅಂತ ಇಷ್ಟೇ ಹೇತು ಮಾಡಿದ್ರೆ ಅನ್ಯತ್ರಾಪಿ ಸದ್ಭಾವೇನ, ಕೇವಲ ಸುಖಾಭಿಧಾನಾತ್ ಎಂಬ ಹೇತು ಬೇರೆ ಕಡೆಗೂ ಇದೆ, ಜೀವಾದಿಗಳಲ್ಲೂ ಇದೆ, ವ್ಯಭಿಚಾರ ಬರ್ತದೆ. ತತಃ ಸಾರ್ಥಕಂ ವಿಶೇಷಣೋಪಾದಾನಂ. ಆದ್ರಿಂದ ವಿಶಿಷ್ಟ ಎಂಬ ವಿಶೇಷಣ ಸುಖಕ್ಕೆ ಕೊಟ್ಟದ್ದು ಇದು ಅತ್ಯಂತ ಸಾರ್ಥಕ. ಅಂದರೆ ಸುಖ ಉಳ್ಳವನು ಎಂಬ ಅಭಿಪ್ರಾಯದಲ್ಲಿ ಹೇಳಿಲ್ಲ, ಆ ಸುಖ ಪೂರ್ಣವಾದ ಸುಖ ಅಂದ್ರೆ ಅಭಿಪ್ರಾಯ ತಾತ್ಪರ್ಯ ಪೂರ್ಣವಾದ ಸುಖ ಉಳ್ಳ ವ್ಯಕ್ತಿಯನ್ನ ಕಣ್ಣೊಳಗಿದ್ದವನು ಅಂತ ಹೇಳ್ತಾ ಇದ್ದ, ಅವನು ವಿಷ್ಣುವೇ ಆಗತಾನೆ ಎಂಬ ಅಭಿಪ್ರಾಯವನ್ನ ನಾವಿಲ್ಲಿ ತಿಳಿಸಿದಂತಾಯಿತು. ಹಾಗಾದ್ರೆ ಇಲ್ಲಿ ಪ್ರಶ್ನೆ, ಸುಖ ವಿಶಿಷ್ಟಾಭಿಧಾನಾದೇವಚ ಸೂತ್ರ. ಈ ಸೂತ್ರಕ್ಕೆ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಏನ್ ಅರ್ಥ ಬರೆದ್ರು? ವಿಶಿಷ್ಟ ಸುಖವತ್ವಾಚ ಅಂತ ಅರ್ಥ ಬರೆದ್ರು. ಹಾಗಾದ್ರೆ ನಾನು ಕಥಮತ್ರ ವಿಗ್ರಹ, ಇಲ್ಲಿ ಸುಖ ವಿಶಿಷ್ಟಾಭಿಧಾನಾತ್ ಅಂತ ಸೂತ್ರ ಇದೆ. ಸುಖ ವಿಶಿಷ್ಟ ಎಂಬ ಶಬ್ದವನ್ನು ನೀವು ಹೆಂಗೆ ವಿಗ್ರಹ ಮಾಡ್ತೀರಿ? ಪೂರ್ವ ಪಕ್ಷಗಳು ಪ್ರಶ್ನೆ ಮಾಡ್ತಾರೆ. ಸುಖ ವಿಶಿಷ್ಟಾಭಿಧಾನಾದೇವಚ ಎಂಬುದು ಸುಖ ವಿಶಿಷ್ಟ ಎಂಬ ಶಬ್ದ ಹೇಗೆ ವಿಗ್ರಹ ಹೇಗೆ ಮಾಡೋದು? ಸುಖ ವಿಶಿಷ್ಟ ಎಂಬ ಶಬ್ದದ ವಿಗ್ರಹ ಹೇಗೆ? ಯಾಕಂದ್ರೆ ನಿಮ್ ಪ್ರಕಾರ ಏನೀಗ ಶ್ರೇಷ್ಠವಾದ ಸುಖ ಉಳ್ಳವನು, ಸುಖ ವಿಶಿಷ್ಟ ಎಂಬ ಶಬ್ದಕ್ಕೆ ಶ್ರೇಷ್ಠವಾದ ಅಂದ್ರೆ ಪೂರ್ಣವಾದ ಸುಖ ಉಳ್ಳವನು ಅಂತ ಅರ್ಥ ಬೇಕಾಗಿದೆ. ಸುಖ ವಿಶಿಷ್ಟಾಭಿಧಾನಾದೇವಚ ಅಂತ ಸೂತ್ರ. ಪೂರ್ಣವಾದ ಅಂದ್ರೆ ಶ್ರೇಷ್ಠವಾದ ಸುಖ ಉಳ್ಳವನು ಅಂತ ಅರ್ಥ ಬೇಕಾಗಿದೆ ಆ ಸೂತ್ರಕ್ಕೆ. ಹಾಗೆ ಅರ್ಥ ಬೇಕಾದ್ರೆ ಹಾಗಾದ್ರೆ ಸುಖ ವಿಶಿಷ್ಟ ಎಂಬ ಶಬ್ದಕ್ಕೆ ವಿಗ್ರಹ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಸುಖೇನ ವಿಶಿಷ್ಟ ಶ್ರೇಷ್ಠ ಇತಿ. ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ. ತೃತೀಯ ತತ್ಪುರುಷ ಸಮಾಸವನ್ನೇ ನಾವು ಮಾಡ್ತೇವೆ. ಸುಖೇನ ವಿಶಿಷ್ಟ, ವಿಶಿಷ್ಟ ಎಂಬ ಶಬ್ದಕ್ಕೆ ಇಲ್ಲಿ ಶ್ರೇಷ್ಠ ಅಂತ ಅಭಿಪ್ರಾಯ. ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ ಅಂದರೆ ಶ್ರೇಷ್ಠವಾದ ಸುಖ ಉಳ್ಳವನು ಎಂಬ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ. ವಿಶಿಷ್ಟ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಸುಖೇನ ವಿಶಿಷ್ಟ ಶ್ರೇಷ್ಠ ಇತಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ, ತರ್ಹಿ ಕಥಂ
ವಿಶಿಷ್ಟ ಸುಖ ಇತ್ಯುಕ್ತಂ. ಹಾಗಾದ್ರೆ ನೀವೇನ್ ಅನ್ಬೇಕಾಗಿತ್ರಿ? ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ ಅಂತ ನೀವು ಸಮಾಸ ಮಾಡೋದಾದ್ರೆ, ಹಾಗೆ ವಿಗ್ರಹ ಮಾಡೋವಾಗ ವಿಶಿಷ್ಟ ಸುಖವತ್ವಾಚ ಅಂತ ಆಚಾರ ಅಂದಿದ್ದಾರೆ. ಸುಖ ವಿಶಿಷ್ಟವತ್ವಾತ್ ಅನ್ಬೇಕು ಆಚಾರ. ವಿಶಿಷ್ಟ ಸುಖವತ್ವಾಚ ಅಂತ ಹೇಗಂದ್ರು? ವಿಶಿಷ್ಟ ಪದ ಇದು ಪರನಿಪಾತವಾಯಿತಲ್ಲ. ನಿಮ್ಮ ಅಭಿಪ್ರಾಯ ಏನು? ಸುಖ ವಿಶಿಷ್ಟ ವಿಧಾನಾದೇವಚ ಸೂತ್ರ. ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ, ಶ್ರೇಷ್ಠವಾದ ಸುಖ ಉಳ್ಳವನು ಎಂಬ ಅರ್ಥ. ಹಾಗಾದ್ರೆ ಸುಖ ಎಂಬ ಶಬ್ದವೇ ಮೊದಲಿಡಬೇಕು. ವಿಶಿಷ್ಟ ಸುಖವತ್ವಾಚ ಆಚಾರ್ಯ ಹೇಗಂದ್ರು? ಸುಖ ವಿಶಿಷ್ಟ ಅಂತ ಆಚಾರ್ಯ ಹೇಳಬೇಕಾಗಿತ್ತು. ವಿಶಿಷ್ಟ ಸುಖ ಅಂತ ಹೇಗೆ ಮಾಡಿದ್ರ ಆಚಾರ್ಯರು ಅಂತ ಪ್ರಶ್ನೆ. ಗೊತ್ತಾಯ್ತು? ವಿಶಿಷ್ಟ ಸುಖ ಅಂತ ಆಚಾರ್ಯರು ಹೇಗೆ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಕಥಂ ವಿಶಿಷ್ಟ ಸುಖ ಇತ್ತು, ಅದಕ್ಕೆ ಅರ್ಥ ಕಥನ ಮಾತ್ರ ಮೇತತ ಇತ್ಯದೋಷ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವಿಶಿಷ್ಟ ಸುಖವತ್ವಾಚ ಅಂತ ಆಚಾರ್ಯ ಹೇಳಿದ ಅಭಿಪ್ರಾಯ ಏನು ಅಂದ್ರೆ ಅರ್ಥವನ್ನ ಮಾತ್ರ ಹೇಳ್ತಾ ಇದ್ದಾರೆ. ಸುಖ ವಿಶಿಷ್ಟ ಎಂಬ ಸೂತ್ರದಲ್ಲಿರುವ ಶಬ್ದಕ್ಕೆ ಅರ್ಥವನ್ನ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಸಮಾಸದ ಪದವನ್ನ ಇಲ್ಲಿ ಹೇಳ್ತಾ ಇಲ್ಲ. ಸುಖ ವಿಶಿಷ್ಟ ವಿಧಾನಾದೇವಚ ಸೂತ್ರ. ಸುಖ ವಿಶಿಷ್ಟ ಎಂಬ ಶಬ್ದಕ್ಕೆ ಏನಪ್ಪ ಅರ್ಥ ಅಂದ್ರೆ ವಿಶಿಷ್ಟ ಸುಖ ಉಳ್ಳವನು, ಶ್ರೇಷ್ಠವಾದ ಸುಖ ಉಳ್ಳವನು, ಪೂರ್ಣವಾದ ಸುಖ ಉಳ್ಳವನು. ಇಷ್ಟು ಅರ್ಥ ಹೇಳುವ ವಿವಕ್ಷೆ ಮಾತ್ರ ಆಚಾರ್ಯರಿಗೆ ಸದ್ಯಕ್ಕೆ ಇದೆ. ಆ ಸಮಾಸ ಪದದ ವಿವಕ್ಷೆ ಇಲ್ಲ. ಸಮಾಸ ಪದವನ್ನ ಇಲ್ಲಿ ಸ್ವೀಕಾರ ಮಾಡಿಲ್ಲ ಎಂಬ ಅರ್ಥವನ್ನ ಹೇಳ್ತಾ ಇದ್ದಾರೆ. ಅರ್ಥ ಕಥನ ಮಾತ್ರ ಮೇತತ ಇತ್ಯದೋಷ ಅಂತ ಹೇಳಿದ್ರು. ಇನ್ನೊಂದು ಮಾತು, ಸುಖೇನ ಶ್ರೇಷ್ಠೋ ಹಿ ತದಾಸ್ಯಾತ್. ನೋಡಿ, ಈಗ ಆಚಾರ್ಯ ಹೇಳಿದ್ದು ಸರಿನೇ ಅಂತಂದ್ರು. ಏನು ಅಂತಂದ್ರೆ, ಈಗ ಸುಖವುಳ್ಳವನು ಶ್ರೇಷ್ಠನಾಗಿದ್ದಾನೆ ಅಂತ ಯಾವಾಗ ಆಗೋದು? ಸುಖೇನ ಶ್ರೇಷ್ಠ, ಸುಖದಿಂದ ಶ್ರೇಷ್ಠನಾದವನು, ಸುಖದಿಂದ ಪೂರ್ಣನಾದವನು ಅಂಬೋದು ಯಾವಾಗ ಆಗುತ್ತದೆ? ಸುಖೇನ ಶ್ರೇಷ್ಠ ಅಂದ್ರೆ ತದಾಸ್ಯಾತ್. ಅವ ಯಾವಾಗಂದ್ರೆ ಯದಿ ತತ್ಸುಖಂ ಶ್ರೇಷ್ಠಂ ಭವೇತ್. ಸುಖದಿಂದ ಪೂರ್ಣನಾದವನು ಅಂದ್ರೆ ಪೂರ್ಣವಾದ ಸುಖವುಳ್ಳವನು ಈ ರೀತಿ ಆಗಬೇಕಾದ್ರೆ, ಅಂದ್ರೆ ಸುಖದಿಂದ ಪೂರ್ಣನಾದವನು ಅಂತ ಯಾವಾಗ ಆಗುತ್ತಾನೆ ದೇವರು? ಆ ಸುಖ ಎಂಬ ಗುಣ ಪೂರ್ಣವಾದರೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಸುಖ ಎಂಬುದು ಪೂರ್ಣವಾದರೆ ಮಾತ್ರ ಪೂರ್ಣವಾದ ಸುಖವುಳ್ಳವನು ಅಂತ ಹೇಳ್ಬೋದ್ರಿ. ಆದ್ರಿಂದ ಅದನ್ನ ಹೇಳ್ತಾರೆ ತತ್ ಸುಖಂ ಶ್ರೇಷ್ಠಂ ಭವೇತ್ ಇತ್ಯರ್ಥಾತ್. ಅದನ್ನು ವೈಶಿಷ್ಟ್ಯಂ ಸುಖಧರ್ಮೋ ಭವತಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸುಖಿಯಲ್ಲಿರುವ ಶ್ರೇಷ್ಠತ್ವ ಅದು ಸುಖದ ಶ್ರೇಷ್ಠತ್ವದಲ್ಲೇ ಪರಿವಸಾನವಾಗುತ್ತದೆ ಅಂತ ಅಭಿಪ್ರಾಯ. ಅಂದ್ರೆ ಶ್ರೇಷ್ಠವಾದ ಸುಖ ಉಳ್ಳವನು ಅಂದ್ರೆ ಅರ್ಥ ಏನು? ಆ ಸುಖ ಶ್ರೇಷ್ಠ. ಪೂರ್ಣವಾದ ಸುಖ ಉಳ್ಳವನು ಅಂದ್ರೆ ದೇವರಿಗಿರುವ ಸುಖ ಎಂಬ ಗುಣ ಅದು ಪೂರ್ಣವಾದದ್ದು ಅಂಬೋದರಲ್ಲೇ ಪರಿವಸಾನವಾಗುತ್ತದೆ. ಈ ಒಂದು ಅರ್ಥ ಬರುವಾಗ ವಿಶಿಷ್ಟ ಸುಖವತ್ವಾಚ ಎಂಬುವ ಶಬ್ದವನ್ನು ಆಚಾರ್ಯರು ಪ್ರಯೋಗ ಮಾಡಿದ್ದು ಅತ್ಯಂತ ಯುಕ್ತವೇ. ಗೊತ್ತಾಯ್ತು ಇಲ್ಲ? ಅಂದ್ರೆ ಸುಖವುಳ್ಳ ವ್ಯಕ್ತಿ ಪೂರ್ಣವಾದ ಸುಖ ಉಳ್ಳವನು ಅಂತ ಆಗಬೇಕಾದ್ರೆ ಆ ಸುಖ ಮೊದಲು ಪೂರ್ಣವಾಗಿರ್ಲೇಬೇಕು ಅಂತ ಅಭಿಪ್ರಾಯ ಇರಲಿ. ಅಂದ್ರೆ ಶ್ರೇಷ್ಠವಾದ ಸುಖದ ಒಂದು ವೈಶಿಷ್ಟ್ಯ ಪರಮಾತ್ಮನಲ್ಲಿ ಇದೆ ಅನ್ನಬೇಕಾದ್ರೆ ಆ ಸುಖದಲ್ಲಿಯೂ ಒಂದು ವೈಶಿಷ್ಟ್ಯ ಪೂರ್ಣತ್ವ ಎಂಬುದು ಇರಲೇಬೇಕು ಅಂತ ಅಭಿಪ್ರಾಯ. ಅಥವಾ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಅಥವಾ ಎಂಬ ಪಕ್ಷಕ್ಕೆ ಸುಖ ವಿಶಿಷ್ಟ ವಿಧಾನಾತ್ ಸೂತ್ರ ಇದೆ. ವಿಶಿಷ್ಟ ಸುಖವತ್ವಾಚ ಅಂತ ಆಚಾರ್ಯರು ಶಬ್ದ ವ್ಯತ್ಯಾಸ ಮಾಡಿದ್ರಲ್ಲ, ಸೂತ್ರದಲ್ಲಿ ಸುಖ ಶಬ್ದ ಮೊದಲಿದೆ, ವಿಶಿಷ್ಟ ಶಬ್ದ ಆಮೇಲೆ ಇದೆ. ಸುಖ ವಿಶಿಷ್ಟ ವಿಧಾನಾದೇವಚ ಸೂತ್ರ. ಆಚಾರ್ಯನು ವ್ಯಾಖ್ಯಾನ ಸೂತ್ರಕ್ಕೆ ವ್ಯಾಖ್ಯಾನ ಏನ್ ಮಾಡಿದ್ದಾರೆ? ವಿಶಿಷ್ಟ ಸುಖವತ್ವಾಚ, ವಿಶಿಷ್ಟ ಪದ ಮೊದಲು, ಸುಖ ಪದ ಆಮೇಲೆ. ಹೀಗೆ ಯಾಕೆ ಅಂದ್ರೆ ನೋಡಿ, ಕರ್ಮಧಾರಯ ಸಮಾಸ ಮಾಡಿದಾಗ ಎರಡು ರೀತಿಯಾಗಿಯೂ ಆಗಬಹುದು
ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಎರಡು ರೀತಿಯೂ ಆಗಬಹುದು. ಏನು ಅಂದ್ರೆ ಆ ಕಡಾರಾದೇಕ ಸಂಜ್ಞಾ ಅಂತ ಇದೆ. ಅಂದ್ರೆ ಕಡಾರ ಕರ್ಮಧಾರಜೆ ಇತಿ ವಿಶೇಷಣಸ್ಯ ಪರನಿಪಾತಂ ಮನ್ಯಮಾನೇನ ವಿಶಿಷ್ಟ ಸುಖ ಇತ್ಯುಕ್ತಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ, ಕಡಾರಾದಿ ಶಬ್ದಗಳು ಕರ್ಮಧಾರೆಯ ಸಮಾಸವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಕಡಾರಾದಿ ಶಬ್ದಗಳನ್ನ ಕರ್ಮಧಾರೆಯ ಸಮಾಸದಲ್ಲಿ ನಾವು ಹೇಳುತ್ತೇವೆ. ಕರ್ಮಧಾರೆಯ ಸಮಾಸ ಮಾಡುವಾಗ ಈ ಕಡಾರಾದಿ ಶಬ್ದಗಳು ಉಂಟಲ್ಲ, ಇವು ಪೂರ್ವ ಪದವೂ ಆಗಬಹುದು, ಪರಪದವೂ ಆಗಬಹುದು. ಕಡಾರಾದಿ ಶಬ್ದಗಳು ಕೆಲವು ಸಲ ಮೊದಲು ಬರಬಹುದು, ಕೆಲವು ಸಲ ಮುಂದೂ ಬರಬಹುದು. ಅಂದ್ರೆ ವಿಶಿಷ್ಟ ಎಂಬ ಪದ ಮೊದಲು ಬರಬಹುದು, ಆಮೇಲೂ ಬರಬಹುದು ಅಂತ ಅಭಿಪ್ರಾಯ ಕರ್ಮಧಾರೆಯ ಸಮಾಸ ಮಾಡುವಾಗ. ಈ ಕಡಾರಾದಿ ಶಬ್ದಗಳು ಅಂತ ಏನಿಲ್ಲ ವ್ಯಾಕರಣ ಶಾಸ್ತ್ರದಲ್ಲಿ, ಈ ಕಡಾರಾದಿ ಶಬ್ದಗಳು ಇವು ಆಕೃತಿಗಣ ಅಂತ ಕರೀತಾರೆ. ಇವುಗಳ ಆಕೃತಿಗಣ ಪಠಿತ, ಕಡಾರಾದಿ ಶಬ್ದಗಳನ್ನ ಆಕೃತಿಗಣ ಅಂತ ಕರೀತಾರೆ. ಈ ವಿಶಿಷ್ಟ ಪದವು ಕೂಡ ಕಡಾರಾದಿ ಶಬ್ದಗಳ ಮಧ್ಯದಲ್ಲೇ ಪಠಿತವಾಗಿದೆ. ಆದ್ರಿಂದ ವಿಶಿಷ್ಟ ಎಂಬ ಪದವು ಕೂಡ ಆಕೃತಿಗಣದಲ್ಲೇ ಪಠಿತವಾದ್ದರಿಂದ, ಅಂದ್ರೆ ಕಡಾರಾದಿ ಶಬ್ದಗಳ ಗಣ ಈ ಸಮೂಹ, ಇದನ್ನ ಆಕೃತಿಗಣ ಅಂತ ಕರೀತಾರೆ. ವಿಶಿಷ್ಟ ಪದವು ಕೂಡ ಕಡಾರಾದಿ ಶಬ್ದಗಳ ಮಧ್ಯದಲ್ಲೇ ಇರೋದ್ರಿಂದ ಇದು ಆಕೃತಿಗಣದಲ್ಲೇ ಪಠಿತವಾದಂತಾಯಿತು. ಆದ್ದರಿಂದ ಈ ಸೂತ್ರದ ಒಂದು ವಿಶೇಷಣವಾದ ಸುಖ ಪದಕ್ಕೆ, ಅಂದ್ರೆ ಈ ಸೂತ್ರದಲ್ಲಿ ವಿಶೇಷಣವಾದದ್ದು ಸುಖ ಪದ, ಅದು ಪರನಿಪಾತ ಎಂಬುವ ಅಭಿಪ್ರಾಯದಲ್ಲಿ ಸುಖೇನ ವಿಶಿಷ್ಟ ವಿಶಿಷ್ಟ ಸುಖ, ಸುಖೇನ ವಿಶಿಷ್ಟ ವಿಶಿಷ್ಟ ಸುಖ, ಈ ಅರ್ಥದಲ್ಲಿ ಆಚಾರ್ಯರು ವಿಶಿಷ್ಟ ಸುಖವತ್ವಾಚ ಎಂಬ ಸಮಾಸವನ್ನ ಮಾಡಿದ್ದಾರೆ. ಸೂತ್ರದಲ್ಲಿ ವಿಶಿಷ್ಟ ಪದ ಪರನಿಪಾತ, ವಿಶಿಷ್ಟ ಸುಖ ವಿಶಿಷ್ಟಾಭಿಧಾನಾದೇವಚ. ಅದೇ ವಿಶಿಷ್ಟ ಪದನೇ ಆಚಾರ್ಯರು ಹೇಳುವಾಗ ಅದು ಪೂರ್ವನಿಪಾತವಾಗಿದೆ. ಆದ್ದರಿಂದ ವಿಶಿಷ್ಟ ಸುಖವತ್ವಾಚ ಅಂತ ಆಚಾರ್ಯ ಹೇಳಿದ್ದು ಅತ್ಯಂತ ಯುಕ್ತವೇ ಎಂಬ ಮಾತನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಅಭಿಪ್ರಾಯ, ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಹಾಗಾದ್ರೆ ಕಥಂ ತರ್ಹಿ ಮತು ಪ್ರಯೋಗ ಶ್ರುತವು ಅನುಕ್ತತ್ವಾತ್, ಇದರ ಮೇಲೆ ಪ್ರಶ್ನೆ. ಆಚಾರ್ಯರು ಹಾಗಾದ್ರೆ ಅನುವ್ಯಾಖ್ಯಾನದಲ್ಲಿ ಏನು ಬಳಸಿದ್ದಾರೆ? ವಿಶಿಷ್ಟ ಸುಖವತ್ವಾಚ, ವಿಶಿಷ್ಟ ಸುಖ ಉಳ್ಳವನು. ಉಳ್ಳವನು ಅಂದ್ರೆ ಏನ್ರಿ? ಅದನ್ನೇ ಸಂಸ್ಕೃತದಲ್ಲಿ ಮತು ಪ್ರತ್ಯಯ ಅಂತ ಕರೀತಾರೆ. ಬುದ್ಧಿಮಾನ್, ಬುದ್ಧಿ ಶಬ್ದ, ಅದಕ್ಕೆ ಮತು ಪ್ರತ್ಯಯ ಸೇರಿದ್ರೆ ಬುದ್ಧಿ ಉಳ್ಳವನು. ಬುದ್ಧಿ ಉಳ್ಳವನು ಎಂಬುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬುದ್ಧಿಮಾನ್ ಅಂತ ಪ್ರಯೋಗ ಮಾಡ್ತೀವಿ. ಅದನ್ನೇ ಮಾನ್ ಎಂಬ ಮತು ಪ್ರತ್ಯಯ ಅಂತ ಕರೀತಾರೆ. ಹಾಗೆ ವಿಶಿಷ್ಟ ಸುಖವತ್ವಾಚ, ವಿಶಿಷ್ಟ ಸುಖವಾನ್, ವಿಶಿಷ್ಟ ಸುಖ ಉಳ್ಳವನಾದ್ದರಿಂದ ಕಣ್ಣೊಳಗಿದ್ದವನು ಹೇಳಲ್ಪಟ್ಟವನು ವಿಷ್ಣುವೇ ಅಂತ ಅಭಿಪ್ರಾಯ. ಸರಿ, ಇಲ್ಲಿ ವಿಶಿಷ್ಟ ಸುಖ ವತ್ವಾಚ ಅಂತ ಈ ಮತು ಪ್ರತ್ಯಯ ಹೇಗೆ ಹೇಳಿದ್ರು, ಪ್ರಯೋಗ ಮಾಡಿದ್ರು ಆಚಾರ್ಯರು? ಯಾಕೆ ಅಂದ್ರೆ ಶ್ರುತಿಯಲ್ಲಿ ಮತು ಪ್ರತ್ಯಯವನ್ನು ಹೇಳಿ ಕಂ ಸುಖಂ, ಸುಖ ರೂಪ ಇಷ್ಟೇ ಹೇಳಿದ. ಪೂರ್ಣವಾದ ಸುಖ ಉಳ್ಳವನು ಎಂಬುವ ಅಭಿಪ್ರಾಯ ಹೇಳೇ ಇಲ್ಲ. ಕಂ ಸುಖಂ ಇದೇನಂದರಲ್ಲಿ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಬ್ರಹ್ಮನನ್ನ ಸುಖ, ಬ್ರಹ್ಮ ಕಂ, ಕಂ ಅಂದ್ರೆ ಸುಖ, ಬ್ರಹ್ಮನನ್ನ ಕಂ ಸುಖ ಅಂತ ಇಷ್ಟೇ ಹೇಳ್ಯಾರೆ ಹೊರತು ಸುಖ ಉಳ್ಳವನು ಅಂತ ಹೇಳಿಲ್ಲ. ಶ್ರುತಿಯಲ್ಲಿ ಹೇಳದೇ ಇದ್ದ ಮತು ಪ್ರತ್ಯಯ ಸುಖ ಉಳ್ಳವನು ಎಂಬುವ ಅರ್ಥದಲ್ಲಿ ನೀವು ವಿಶಿಷ್ಟ ಸುಖವತ್ವ ಆಚ ಅಂತ ಹೇಗೆ ಹೇಳಿದ್ರಿ ಮತು ಪ್ರತ್ಯಯವನ್ನ ಅಂತಂದ್ರೆ ಗೊತ್ತಾಯ್ತಿಲ್ಲ. ಮತು ಪ್ರಯೋಗ ಶ್ರುತವು ಅನುಕ್ತತ್ವಾತ್ ಕಥಂ ತರ್ಹಿ, ಹೇಗಂದ್ರಿ ಅಂದ್ರೆ ಸ್ವರೂಪೇಣಾಪಿ ಸುಖೇನ ವಿಶೇಷ ಶಕ್ತಿಯ ತದ್ವಾನ್ ಭವತಿ ಇತಿ ಜ್ಞಾಪಯಿತುಂ ಇತಿ. ಟೀಕರಾಯರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಹೌದು ಅಂದ್ರು. ಏನು? ಕಂ ಸುಖಂ ಅಂದ್ರೆ, ಕಂ ಅಂದ್ರೆ ಸುಖಂ, ಕಂ ಅಂದ್ರೆ ಸುಖ, ಬ್ರಹ್ಮ
ಪರಬ್ರಹ್ಮನು ಕಂ ಸುಖರೂಪ. ಅಂದ್ರೆ ಸುಖ ಎಂಬುದು ಭಗವಂತನ ಸ್ವರೂಪ. ಸುಖ ಎಂಬುದು ಭಗವಂತನ ಸ್ವರೂಪ ಅಂತಾದರೂ ಕೂಡ, ಸುಖ ಎಂಬುದು ಭಗವಂತನ ಸ್ವರೂಪ ಅಂತಾದರೂ ಕೂಡ ವಿಶೇಷ ಬಲದಿಂದ ಸುಖ ಉಳ್ಳವನು ಎಂಬುವ ಅರ್ಥ ನಾವು ಹೇಳಬಹುದು. ಇನ್ನು ಹೇಳದಲ್ಲಿ ಜ್ಞಾನ, ಆನಂದ, ಸುಖ ಎಲ್ಲ ಗುಣಗಳು ಭಗವಂತನ ಸ್ವರೂಪವೇ. ಸುಖಾದಿ ಗುಣಗಳು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆದರೂ ಸುಖಾದಿಗಳನ್ನ ಉಳ್ಳವನು ಭಗವಂತ ಬೇರೆ ಅಲ್ಲ, ಭಗವಂತನ ಗುಣಗಳು ಬೇರೆ ಅಲ್ಲ. ಗೊತ್ತಾಯ್ತು? ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮನ ಗುಣಗಳು ಬೇರೆ ಅಲ್ಲ. ಹೌದು, ಅಭೇದವೇ ಇದೆ. ಆದರೂ ಕೂಡ ಅಂದ್ರೆ ಸುಖಾದಿ ಗುಣಗಳು ಭಗವಂತನ ಸ್ವರೂಪವಾದರೂ ಕೂಡ ವಿಶೇಷ ಶಕ್ತಿಯಿಂದ ನಾವು ಭೇದ ವ್ಯವಹಾರ ಮಾಡುತ್ತೇವೆ. ವಿಶೇಷ ಬಲಾತ್, ಎಲ್ಲಿ ಅಭೇದ ಇರುತ್ತದೆ ಆದರೂ ಭೇದ ವ್ಯವಹಾರ ಮಾಡಬೇಕಾಗಿರುತ್ತದೆ. ಅಲ್ಲಿ ನಾವು ಉಪಯೋಗಿಸೋದೇ ವಿಶೇಷ ಎಂಬುವ ಪದಾರ್ಥ. ಆದ್ದರಿಂದ ನೋಡಿ, ಸ್ವರೂಪೇಣಾಪಿ ಸುಖೇನ, ಸುಖ ಎಂಬುದು ಭಗವಂತನ ಸ್ವರೂಪವೇ, ಆದರೂ ವಿಶೇಷ ಶಕ್ತಿಯಿಂದ ತದ್ವಾನ್, ಸುಖ ಎಂಬುದು ಭಗವತ್ ಸ್ವರೂಪಭೂತವಾದರೂ ಆ ಸುಖ ಉಳ್ಳವನು ತದ್ವಾನ್ ಭವತಿ, ಸುಖ ಉಳ್ಳವನು ಅಂತ ಹೇಳ್ಬೋದು. ಇತಿ ಜ್ಞಾಪಯಿತು ಮಿತಿ, ಈ ರೀತಿಯಾಗಿ ಹೇಳೋದಕ್ಕಾಗಿ ಆಚಾರ್ಯರು ವಿಶಿಷ್ಟ ಸುಖವತ್ವಾಚ ಎಂಬ ಮಾತನ್ನು ತಿಳಿಸಿದ್ದಾರೆ ಅಂತ ಹೇಳಿಕೊಡ್ತಾ ಇದ್ದಾರೆ. ವಿಶಿಷ್ಟ ಸುಖವತ್ವಾಚ ಅಂತ ಅಭಿಪ್ರಾಯ. ಸರಿ, ಇದಾದ್ಮೇಲೆ ಪ್ರಶ್ನೆ, ನಾನು ಏವಂ ವ್ಯಾಖ್ಯಾನೇ ಹೇತು ಅಸಿದ್ಧ ಸ್ಯಾತ್. ಇಲ್ರಿ, ನೀವೇನಂದ್ರಿ ಅಕ್ಷಿಸ್ಥನಾದವನು ವಿಷ್ಣುವೇ, ಯಾಕೆ ಸುಖ ವಿಶಿಷ್ಟಾಭಿಧಾನಾತ್, ಶ್ರೇಷ್ಠವಾದ ಅಂದ್ರೆ ಪೂರ್ಣವಾದ ಸುಖ ಉಳ್ಳವನಾದ್ದರಿಂದ ಅಂತಂದ್ರಿ. ವಿಶಿಷ್ಟವಾದ ಸುಖ ಉಳ್ಳವನು ಎಂಬ ಹೇತು ಶ್ರುತಿಯಲ್ಲಿ ಹೇಳಿಲ್ಲಲ್ಲ. ಶ್ರುತಿಯಲ್ಲಿ ಇಲ್ಲದೇ ಇರತಕ್ಕಂಥ ಹೇತುವನ್ನು ಹೇಳಿದಿರಿ, ಹೇತುನೇ ಅಸಿದ್ಧ ಅಂತ ಪೂರ್ವ ಪಕ್ಷ. ಮತ್ತೆ ಏವಂ ವ್ಯಾಖ್ಯಾನೇ ಹೇತು ಅಸಿದ್ಧ ಅಂದ್ರೆ ವಿಶಿಷ್ಟ ಸುಖಾಭಿಧಾನಾತ್ ವಿಶಿಷ್ಟ ಸುಖವತ್ವಾತ್ ಎಂಬುದು ಹೇತು. ವಿಶಿಷ್ಟ ಸುಖ ಉಳ್ಳವನು ಎಂಬುವ ಹೇತು ಶ್ರುತಿಯಲ್ಲಿ ಹೇಳಿಲ್ಲ. ಶ್ರುತಿಯಲ್ಲಿ ಬ್ರಹ್ಮ ಸುಖ ಅಥವಾ ಬ್ರಹ್ಮ ಸುಖ ರೂಪ ಇಷ್ಟೇ ಹೇಳಿದ್ದಾರೆ. ವಿಶಿಷ್ಟ ಸುಖ ಉಳ್ಳವನು ಎಂಬ ಹೇತು ಹೇಳಿಲ್ಲ. ಅಂದರೆ ಶ್ರುತಿಯಲ್ಲಿ ಹೇಳದೇ ಇದ್ದ ಹೇತು ಹೇಳಿದ್ರೆ ಆ ಹೇತು ಅಸಿದ್ಧ. ಯಾಕೆಂದ್ರೆ ಸುಖ ವಿಶೇಷಣಸ್ಯ ವಿಶಿಷ್ಟತ್ವಸ್ಯ ಶ್ರುತೌ ಅನುಕ್ತತ್ವಾತ್, ಶ್ರುತಿಯಲ್ಲಿ ಕಂ ಬ್ರಹ್ಮ, ಬ್ರಹ್ಮ ಸುಖರೂಪ ಇಷ್ಟೇ ಹೇಳಿದ್ದಾರೆ. ಆದರೆ ಆ ವಿಶೇಷಣವಾದ ಸುಖಕ್ಕೆ ವೈಶಿಷ್ಟ್ಯ ಪೂರ್ಣತ್ವವನ್ನ, ಆ ಪೂರ್ಣವಾದ ಸುಖ ಉಳ್ಳವನು ಎಂಬ ವಿಚಾರ ಹೇಳಿಲ್ಲಲ್ಲ ಅಂತ ಪ್ರಶ್ನೆ ಬಂದ್ರೆ ಸರಿ, ಸಂತೋಷ. ಆ ಸರಿಯಲ್ಲ ಇಚ್ಛೆಯನ್ನ. ಯಾಕೆ? ಮುಖ್ಯ ಮುಖ್ಯಯೋಹೋ ಮುಖ್ಯಸ್ಯೈವ ಗ್ರಾಹ್ಯತ್ವಾತ್. ನೋಡಿ, ಅಪೌರುಷೇಯವಾದ ವೇದವಾಕ್ಯದಲ್ಲಿ ಸಾಮಾನ್ಯವಾಗಿ ಹೇಳಿರ್ತಾರೆ ಕಂ ಸುಖಂ, ಪರಮಾತ್ಮ ಸುಖರೂಪ, ಸುಖ ಅಂತ ಇಷ್ಟೇ ಹೇಳಿದ್ದಾರೆ ಸಾಮಾನ್ಯತಃ. ಸುಖ ಅಂದ್ರೆ ಮುಖ್ಯವಾದ ಸುಖ ಅಂದ್ರೆ ಯಾವುದು? ಪೂರ್ಣವಾದ ಸುಖವನ್ನೇ ಮುಖ್ಯವಾದ ಸುಖ. ಕಂ ಬ್ರಹ್ಮ ಶ್ರುತಿಯಲ್ಲಿ ಹೇಳಿದ್ದಾರೆ. ಕಂ ಬ್ರಹ್ಮ ಅಂದ್ರೆ ಬ್ರಹ್ಮ ಪರಬ್ರಹ್ಮನು ಕಂ ಅಂದ್ರೆ ಸುಖರೂಪ ಅಂತ ಹೇಳಿದ್ದಾರೆ. ಸುಖರೂಪ ಅಂದ್ರೆ ಹಾಗಾದ್ರೆ ಮುಖ್ಯವಾಗಿ ಸುಖರೂಪ ಅಂದ್ರೆ ಯಾವುದು? ಪೂರ್ಣವಾದ ಸುಖವುಳ್ಳವನು ಎಂಬ ಅರ್ಥವನ್ನೇ ತಗೋಬೇಕು. ಸಾಮಾನ್ಯವಾದ ಶಬ್ದ ಹೇಳಿದಾಗ, ಪ್ರಯೋಗ ಮಾಡಿದಾಗ ಆ ಸಾಮಾನ್ಯವಾದ ಶಬ್ದಕ್ಕೆ ಮುಖ್ಯವಾದ ಅರ್ಥವನ್ನೇ ನಾವು ಗ್ರಹಣ ಮಾಡ್ಬೇಕ್ರಿ. ಏನಾದರೂ ಮುಖ್ಯಾರ್ಥಕ್ಕೆ ಬಾಧಕ ಇದ್ರೆ ಅಮುಖ್ಯವಾದ ಅರ್ಥವನ್ನು ಗ್ರಹಣ ಮಾಡಬಹುದು. ಈಗ ಸುಖ ಸ್ವರೂಪಿ ಅಂತ ಅರ್ಥ ಇದ್ದಾಗ ಆ ಕಂ ಅಂದ್ರೆ ಸುಖ, ಸುಖ ಅಂದ್ರೆ ಪೂರ್ಣವಾದ ಸುಖ ಅಂಬೋದೇ ಮುಖ್ಯಾರ್ಥ. ಆ ಪೂರ್ಣವಾದ ಸುಖ ಉಳ್ಳವನು ಎಂಬ ಅರ್ಥ ಮುಖ್ಯಾರ್ಥವನ್ನು ಗ್ರಹಣ ಮಾಡೋದೇ ಯೋಗ್ಯ. ಮುಖ್ಯ ಮುಖ್ಯಯೋ ಮುಖ್ಯಸ್ಸೈವ ಗ್ರಾಹ್ಯತ್ವಾದ ಉಕ್ತಾಚ ಸುಖಸ್ಯ ವಿಶಿಷ್ಟತಾ ಶ್ರುತೌ. ಇಷ್ಟು ಮಾತ್ರ ಅಲ್ಲ. ಈಗೇನಂದ್ರೆ ಬ್ರಹ್ಮನು ಸುಖ ಉಳ್ಳವನು ಅಂದ್ರೆ ಅದು ಮುಖ್ಯವಾದ ಅರ್ಥ. ಸುಖ ಎಂಬ ಶಬ್ದಕ್ಕೆ ಪೂರ್ಣವಾದ ಸುಖ ಅಂತಂದ್ರಿ ಸರಿ. ಇಲ್ರಿ,
ಈ ಪೂರ್ಣವಾದ ಸುಖವುಳ್ಳವನು ಎಂಬ ಅರ್ಥ ಶ್ರುತಿಯಲ್ಲಿ ಎಲ್ಲಿ ಬರ್ತದಂದ್ರೆ ಶ್ರುತಿಯಲ್ಲಿಯೂ ಹೇಳಿದ್ದಾರೆ ಅಂದರು. ಪೂರ್ಣವಾದ ಸುಖವುಳ್ಳವನು ಅಂದ್ರೆ ಸುಖಕ್ಕೆ ವಿಶಿಷ್ಟತ ವೈಶಿಷ್ಟ್ಯ, ಪೂರ್ಣವಾದ ಸುಖ ಅದನ್ನ ಉಳ್ಳವನು ಅಕ್ಷಿಸ್ತನಾದವನು, ಅವನು ಪರಮಾತ್ಮನೇ ಅಂತ ಹೇಳ್ಬೇಕಾಗಿದೆ. ಪೂರ್ಣವಾದ ಸುಖ ಉಳ್ಳವನು ಎಂಬ ಶಬ್ದ ಶ್ರುತಿಯಲ್ಲಿ ಎಲ್ಲಿದೆ ಅಂದ್ರೆ ಬ್ರಹ್ಮ ಶಬ್ದದಿಂದಲೇ ಹೇಳಿದ್ದಾರೆ ಅಂದ್ರು. ಕಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಅರ್ಥ ಏನು? ಬೃಹಿರುದ್ಧವು. ಬ್ರಹ್ಮ ಅಂದ್ರೆ ಗುಣದಿಂದ ತುಂಬಿದವನು, ಗುಣ ಪರಿಪೂರ್ಣ ಎಂಬ ಅರ್ಥವೇ ಬರುತ್ತದೆ. ಗುಣದಿಂದ ತುಂಬಿದವನು ಅಂದ್ರೆ ಪರಮಾತ್ಮ ಗುಣ ಪರಿಪೂರ್ಣ ಅಂತಾಗಬೇಕಾದ್ರೆ ಆ ಸುಖ ಎಂಬ ಗುಣವೂ ಪೂರ್ಣವೇ. ಈ ಎಲ್ಲ ಅರ್ಥ ಬ್ರಹ್ಮ ಶಬ್ದದಿಂದಲೇ ಹೇಳಿದ್ದಾರೆ. ಆಗ ಕಂ ಎಂಬುದು ವಿಶೇಷವಾಚಕವಾದ ಪದ, ವಿಶಿಷ್ಟ ಎಂಬುದೇನೆ ವಿಶೇಷಣವಾಚಕವಾದ ಪದ. ಅಂದ್ರೆ ಬ್ರಹ್ಮ ಎಂಬುದೇ ವಿಶೇಷಣವಾಚಕವಾದ ಪದ. ಕಂ ಬ್ರಹ್ಮ ಅಂದ್ರೆ ಬ್ರಹ್ಮ ಪೂರ್ಣವಾದ, ಕಂ ಅಂದ್ರೆ ಸುಖ ಅದನ್ನು ಉಳ್ಳವನು ಪರಮಾತ್ಮ. ಆಮೇಲೆ ಇಷ್ಟ ಅರ್ಥ ಹೇಳ್ದಂಗಾಯ್ತು. ಇದು ಶ್ರುತಿಯಲ್ಲೇ ಹೇಳಿದ್ದಾರೆ. ಕಂ ಬ್ರಹ್ಮ ಅಂಬೋದಿ ಉಕ್ತಾಚ ಸುಖಸ್ಯ ವಿಶಿಷ್ಟತ, ಆ ಸುಖ ಪೂರ್ಣವಾದ ಸುಖ ಎಂಬುದನ್ನು ಶ್ರುತಿಯಲ್ಲಿಯೂ ಹೇಳಿದ್ದಾರೆ. ಇತ್ಯಾಹ ಬ್ರಹ್ಮತ್ವಂಚ ಇತಿ, ಬ್ರಹ್ಮತ್ವಂಚ ವಿಶಿಷ್ಟತ, ಆ ಸುಖಕ್ಕೆ ವೈಶಿಷ್ಟ್ಯ ಎಂಬುದು ಬ್ರಹ್ಮ ಎಂಬ ಶಬ್ದದಿಂದ ಹೇಳಿದ್ದಾರೆ. ಕಂ ಬ್ರಹ್ಮ ಎಂಬ ಶಬ್ದ, ಕಂ ಬ್ರಹ್ಮ ಎಂಬುವ ಶ್ರುತಿಯಲ್ಲಿ ಆ ಸುಖಕ್ಕೆ ಸಂಬಂಧಿಸಿದಂತೆ ಬ್ರಹ್ಮ ಶಬ್ದದಿಂದ ಬ್ರಹ್ಮತ್ವ ಅಂದ್ರೆ ಪೂರ್ಣತ್ವ ಎಂಬ ವೈಶಿಷ್ಟ್ಯವನ್ನು ಸುಖಕ್ಕೆ ಹೇಳಿದ್ದಾರೆ. ಅಂದ್ರೆ ಸುಖ ವಿಶೇಷಣಂ ವಿಶಿಷ್ಟತಾ ಚ ಬ್ರಹ್ಮತ್ವಂ ಬ್ರಹ್ಮ ಶಬ್ದಾರ್ಥ. ಅಂದ್ರೆ ಸುಖಕ್ಕೆ ವಿಶೇಷಣವಾದ ವೈಶಿಷ್ಟ್ಯ ಎಂಬುದು ಕೂಡ ಬ್ರಹ್ಮ ಶಬ್ದದ ಅರ್ಥವೇ. ಅಂದ್ರೆ ಬ್ರಹ್ಮತ್ವವೇ ಆಗಿದೆ, ಬ್ರಹ್ಮತ್ವವೇ ಆಗಿದೆ. ಕಂ ಬ್ರಹ್ಮ ಇತಿ ಬ್ರಹ್ಮ ಶಬ್ದೇನ ಉಕ್ತ ಇತಿ ಯಾವತ, ಕಂ ಬ್ರಹ್ಮ ಎಂಬ ಶ್ರುತಿಯಲ್ಲಿರತಕ್ಕಂಥ ಬ್ರಹ್ಮ ಶಬ್ದದಿಂದ ಆ ಸುಖವು ಪೂರ್ಣವಾದ ಸುಖ, ಅದು ಉಳ್ಳವನು ಪರಮಾತ್ಮ ಎಂಬುದನ್ನೇ ಹೇಳದಂಗಾಯಿತು ಅಂತ ಅಭಿಪ್ರಾಯ. ಇಲ್ಲಿ ಪ್ರಶ್ನೆ, ಬ್ರಹ್ಮ ಶಬ್ದೋ ಹಿ ಪೂರ್ಣತಾಮಾಹ, ಬ್ರಹ್ಮ ಎಂಬ ಶಬ್ದ ಪೂರ್ಣತ್ವವನ್ನು ಹೇಳ್ತಾ ಇದೆ. ವಿಶೇಷಣವಾದ ಈ ಪೂರ್ಣತ್ವಕ್ಕೆ ಸಂಬಂಧಿಸಿದಂತೆ ವಿಶೇಷ ಯಾವುದಪ್ಪ? ತದ್ವಿಶೇಷಾಕಾಂಕ್ಷಾಯ. ಬ್ರಹ್ಮ ಶಬ್ದ ಪೂರ್ಣತ್ವವನ್ನು ಹೇಳ್ತಾ ಇದೆ. ಈ ಪೂರ್ಣತ್ವ ಎಂಬ ವಿಶೇಷಣ ಉಳ್ಳ ವಿಶೇಷ ಯಾವುದ್ರಿ? ಈಗ ಹಿಂದೆ ವಿಶೇಷ ಅಂದ್ರೆ ಏನಾಗಿ ಗೊತ್ತಾ? ವಿಶಿಷ್ಟ ಸುಖವತ್ವಾಚ, ವಿಶಿಷ್ಟ ಸುಖ ಉಳ್ಳವನು ಅಕ್ಷಿಸ್ತನಾದ ಪುರುಷ, ಅವನು ವಿಶೇಷ ಅಂತಾಗಿತ್ತು. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಏನು ಅರ್ಥ ಹೇಳಿದ್ರೆ ವೈಶಿಷ್ಟ್ಯ ಎಂಬುವ ವಿಶೇಷಣ, ಸುಖದಲ್ಲಿ ವೈಶಿಷ್ಟ್ಯ ಇದೆ ಅಂತ ಅಂದ್ರಿ. ಈಗ ಸದ್ಯಕ್ಕೆ ಬ್ರಹ್ಮ ಶಬ್ದಕ್ಕೆ ಪೂರ್ಣತ್ವ ಅಂತ ಅರ್ಥ ಬಂತು, ಸರಿ, ಅಂದ್ರೆ ಅದು ವಿಶೇಷಣ. ಈ ಬ್ರಹ್ಮ ಶಬ್ದದ ಅರ್ಥ ಪೂರ್ಣತ್ವ ಎಂಬ ವಿಶೇಷಣ ಉಳ್ಳ ವಿಶೇಷ ಪದ ಯಾವುದ್ರಿ ಇಲ್ಲಿ? ತದ್ವಿಶೇಷಾಕಾಂಕ್ಷಾಯ, ಅದು ಸನ್ನಿಹಿತ ಪರಿತ್ಯಾಗೆ ಕಾರಣಾಭಾವಾತ್ ಸುಖಮೇವ ಸಂಬದ್ಧತೆ. ಇಲ್ಲಿ ನೋಡಿ, ಸುಖದ ವೈಶಿಷ್ಟ್ಯ ಅಂದ್ರೆ ಪೂರ್ಣವಾದ ಪೂರ್ಣತ್ವ ಎಂಬುದು ವಿಶೇಷಣ ತಾನೆ. ಬ್ರಹ್ಮ ಶಬ್ದದ ಅರ್ಥ ಪೂರ್ಣತ್ವ. ಆ ಪೂರ್ಣತ್ವ ಎಂಬ ವಿಶೇಷಣ ಉಳ್ಳದ್ದು ಯಾವುದು ಅಂದ್ರೆ ಸನ್ನಿಹಿತವಾದ ಸುಖವೇ. ಸನ್ನಿಹಿತವಾದ ವಿಶೇಷವನ್ನ ಬಿಟ್ಟು ಬೇರೆ ವಿಶೇಷಣ ತೋಳೋದಕ್ಕೆ, ವಿಶೇಷ ತೋಳೋದಕ್ಕೆ ಕಾರಣ ಇಲ್ಲ. ಸನ್ನಿಹಿತವಾದದ್ದನ್ನ ಬಿಡೋದಕ್ಕೆ ಏನಾದರೂ ಕಾರಣ ಇದ್ರೆ ಬಿಡ್ಬೋದಾಯ್ತು. ಈಗ ಬ್ರಹ್ಮ ಶಬ್ದಕ್ಕೆ ಪೂರ್ಣತ್ವ, ಆ ಬ್ರಹ್ಮ ಶಬ್ದದ ಅರ್ಥ ಪೂರ್ಣತ್ವ ಎಂಬ ವಿಶೇಷಣಕ್ಕೆ ವಿಶೇಷವಾದದ್ದು ಸನ್ನಿಹಿತವಾದದ್ದು ಯಾವುದಪ್ಪ? ಸುಖನೇ. ಆ ಸುಖವನ್ನೇ ತಗೋಬೇಕು. ಪೂರ್ಣವಾದದ್ದು ಅಂದ್ರೆ ಸುಖನೇ, ಸುಖನೇ ಇಲ್ಲಿ ವಿಶೇಷ. ಬ್ರಹ್ಮ ಶಬ್ದದ ಅರ್ಥ ಪೂರ್ಣತ್ವ ಎಂಬುದು ವಿಶೇಷಣ ಅಂತ ಹೇಳಿಕ್ ಬರ್ತದೆ. ಸನ್ನಿಹಿತವಾದ ಸುಖವೇ ವಿಶೇಷ ಅಂತ ಹೇಳೋದಕ್ಕೆ ಏನು ತೊಂದರೆ ಇಲ್ಲ, ಬೇರೆದನ್ನು ತೋಳೋದಕ್ಕೆ ಕಾರಣವೂ ಇಲ್ಲ, ಸುಖವನ್ನು ಬಿಡೋದಕ್ಕೆ ಕಾರಣವೂ ಇಲ್ಲ. ಆದ್ದರಿಂದ ಹಾಗಾದ್ರೆ ಕಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಪೂರ್ಣವಾದ, ಕಂ ಸುಖವು, ಆ ಸುಖರೂಪನೇ ಬ್ರಹ್ಮ ಅಂತ ಕಣ್ಣಿನೊಳಗೆ ಇದ್ದ ವ್ಯಕ್ತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪೂರ್ಣವಾದ ಸುಖ ಉಳ್ಳವನು ಕಣ್ಣಿನೊಳಗಿದ್ದ ವ್ಯಕ್ತಿ ಅಂದ್ರೆ ಯಾರವನು? ವಿಷ್ಣುವೇ ಆಗಬೇಕು. ನಾವ್ಯಾರು ಪೂರ್ಣವಾದ ಸುಖ ಉಳ್ಳವರಲ್ಲ ಎಂಬುವ ಇಷ್ಟು ವಿಚಾರವನ್ನ ಇಲ್ಲಿ ತಿಳಿಸಿದಂತಾಯಿತು.
ಎಂಬುವ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ, ಚಕ್ಷುರಂತರಸ್ಯ ಈಶ್ವರತ್ವಂ ಪ್ರತಿಪಾದ್ಯ. ಹಾಗಾದ್ರೆ ಕಣ್ಣೊಳಗಿರತಕ್ಕಂಥ ವ್ಯಕ್ತಿ ಈಶ್ವರನೇ, ಪರಮಾತ್ಮನೇ. ಯಾಕೆಂದ್ರೆ ವಿಶಿಷ್ಟ ಸುಖ ಉಳ್ಳವನು ಅಂತ ಹೇಳಿದ್ದಾರೆ ಕಣ್ಣೊಳಗಿದ್ದ ವ್ಯಕ್ತಿಗೆ. ಅವನು ಪರಮಾತ್ಮನೇ ಅಂತಂದ್ರೆ ಸಂತೋಷ. ಅದು ನೋಡಿ ಇಲ್ಲಿ, ಅಕ್ಷಾದಿತ್ಯಯೋ ಅಗ್ನಿರೇವ ನಿಯಾಮಕತೆಯ ಅತ್ರ ಉಚ್ಯತೆ. ಕಣ್ಣೊಳಗಿದ್ದು ನಿಯಾಮಕರಾಗಿದ್ದವರು ಸೂರ್ಯ ಅಗ್ನಿಗಳು ಅಂತ ಹೇಳ್ತಾ ಇದ್ದಾರೆ ಅಲ್ಲ. ಇಲ್ಲಿ ಒಂದು ಪೂರ್ವ ಪಕ್ಷಿ ಕಳ್ತಾ ಇದ್ದಾನೆ. ಅಂದ್ರೆ ಚಕ್ಷುರಿಂದ್ರಿಯಕ್ಕೆ ಅಂದ್ರೆ ಇಲ್ಲಿ ತಿಳಿಸ್ತಾ ಇದ್ದಾರೆ, ಚಕ್ಷುರಿಂದ್ರಿಯ ಮತ್ತು ಆದಿತ್ಯ ಇವರಿಗೆ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಅಂತ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತ ಪೂರ್ವ ಪಕ್ಷ. ಅಗ್ನಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚಕ್ಷುರ್ ಆದಿತ್ಯ ಅಕ್ಷಾದಿತ್ಯಯೋ ಅಗ್ನಿರೇವ ನಿಯಾಮಕತೆಯ ಅತ್ರ ಉಚ್ಯತೆ ಇತಿ. ಹಿಂಗೆ ಅಂದ್ರೆ ಅಕ್ಷ ಅಂದ್ರೆ ಕಣ್ಣು, ಆದಿತ್ಯ ಅಂದ್ರೆ ಸೂರ್ಯ. ಕಣ್ಣು ಮತ್ತು ಸೂರ್ಯ ಇವುಗಳಿಗೆ ಅಗ್ನಿನೇ ನಿಯಾಮಕ ಅಂತ ಈ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರಲ್ರಿ. ನೀವು ಪೂರ್ಣವಾದ ಸುಖ ಉಳ್ಳ ಪರಮಾತ್ಮ ಇರ್ತಾನೆ ಕಣ್ಣಿನಲ್ಲಿ ಅಂತ ಹೇಗಂತೀರಿ? ಇತಿಯತ್ ಪೂರ್ವ ಪಕ್ಷಿಣ ಉತ್ತಮ್. ಹೀಗೇನು ಪೂರ್ವ ಪಕ್ಷಿಗಳು ಕಣ್ಣಿನೊಳಗಿದ್ದು ಕಣ್ಣಿಗೂ ಮತ್ತು ಸೂರ್ಯನಿಗೂ ನಿಯಾಮಕನಾಗಿದ್ದ ವ್ಯಕ್ತಿ ಅವನು ಅಗ್ನಿನೇ ಅಂತೇನು ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ನೀವು ಪೂರ್ವ ಪಕ್ಷಿಗಳಂತೀರ, ಸರಿಯಲ್ಲ. ಈ ವಿಚಾರವನ್ನು ನಿರಾಕರಣೆ ಮಾಡೋದಕ್ಕಾಗೇನೆ ಪೂರ್ವ ಪಕ್ಷಿಣ ಉಕ್ತಂ ತನ್ ನಿರಾಕರ್ತುಂ ಸೂತ್ರಂ. ಈ ಮುಂದಿನ ಸೂತ್ರ ಹೊರಟಿದೆ. ಓಂ ಅನವಸ್ಥಿತೇ ಅಸಂಭವಾಚ್ಚ ನೇತರಃ ಓಂ. ಗೊತ್ತಾಯ್ತು? ಓಂ ಅನವಸ್ಥಿತೇ ರಸಂಭವಾಶ್ಚ ನೇತರಃ ಓಂ ಎಂಬ ಸೂತ್ರ ಹೊರಟಿದೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇತಿ ತಸ್ಯ ಅರ್ಥ. ಆ ಸೂತ್ರದ ಅರ್ಥ ಏನು? ಪೂರ್ವ ಪಕ್ಷ ಅರ್ಥ. ಆ ವಿಚಾರ ಸ್ವಲ್ಪ ಇದೆ, ಅದು ಮತ್ತೆ ನೇರವಾದ ಪಾಠದಲ್ಲಿ, ಸೋಮವಾರ ಮಠದಲ್ಲಿ ಬಹುಶಃ ನೇರವಾದ ಪಾಠ. ನಾಳೆ ಶನಿವಾರ ಭಾನುವಾರವೂ ಕೂಡ ಆಚಾರ್ಯರು ಊರಲ್ಲಿದ್ದು ನೇರವಾಗಿ ಪಾಠ ಹೇಳಿದ್ರೆ, ನಾಳೆ ಶನಿವಾರ ಭಾನುವಾರದ ಪಾಠವೂ ಕೂಡ ಮಠದಲ್ಲಿ ನೇರವಾಗಿ ತತ್ವಪ್ರಕಾಶಕ ಪಾಠ ಇರುತ್ತದೆ. ಅದು ಇಲ್ಲ ಅಂದ್ರೆ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತದೆ. ಸೋಮವಾರದ ಪಾಠವು ಆಚಾರ್ಯರಿದ್ದರೆ ನೇರವಾಗಿ ಮುಂದುವರಿಯುತ್ತದೆ, ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ. ಮತ್ತೆ ಯಾರಿಗೂ ಕೂಡ ಕನ್ಫ್ಯೂಸ್ ಬೇಡ, ನಿಧಾನವಾಗಿ ಕೇಳಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.